ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ವೀಕ್ಷಕರೇ, ಅಭಿಜ್ಞಾನ ಶಾಕುಂತಲ ನಾಟಕದಿಂದ ಅತ್ಯಂತ ಪ್ರಸಿದ್ಧವಾಗಿರತಕ್ಕ ಪ್ರಪಂಚ ವಿಖ್ಯಾತವಾಗಿರತಕ್ಕಂತಹ ಶಾಕುಂತಲ ಪ್ರಸಂಗ, ದುಷ್ಯಂತ ಶಕುಂತಲೆಯರ ಪ್ರಣಯ ವ್ಯವಹಾರ, ದುರ್ವಾಸನ ಶಾಪದಿಂದ ಶಕುಂತಲೆಯನ್ನು ಮರೆತು ಹೋಗಿದ್ದಂತಹ ದುಷ್ಯಂತ ಕೊನೆಯಲ್ಲಿ ಮರೀಚಿ ಮಹರ್ಷಿಯ ಆಶ್ರಮದಲ್ಲಿ ದೇವಲೋಕದಿಂದ ಇಳಿದು ಬರ್ತಾ ಇದ್ದಂತಹ ದುಷ್ಯಂತ ಹಾವು ಮೇನಕೆ ಕರೆದುಕೊಂಡು ಬಂದು ಬಿಟ್ಟು ಹೋದಂತಹ ಶಕುಂತಲೆಯರ ಸಮಾಗಮ ಅತ್ಯಂತ ಶುಭಪ್ರದಾಯಕವಾಗಿ ಆಗುತ್ತೆ. ಇದನ್ನೆಲ್ಲ ನಾವು ನಾಟಕದಲ್ಲಿ ಕೇಳಿದ್ದೇವೆ, ನಾಟಕದಲ್ಲಿ ನೋಡಿದ್ದೇವೆ. ಅಲ್ಲಿ ಅವರಿಬ್ರು ಎಂಥ ಉನ್ನತವಾಗಿದ್ದಾರಲ್ಲಪ್ಪ. ಈ ದುರ್ವಾಸ ಮಧ್ಯದಲ್ಲಿ ಒಂದು ಶಾಪ ಕೊಟ್ಟಿದ್ದರಿಂದ ದುಷ್ಯಂತ ಮರೆತು ಹೋದ ಶಕುಂತಲೆಯನ್ನ ಅಂತ ಅಂದುಕೊಳ್ಳುತ್ತೇವೆ. ಹಾಗೆ ಕಾಳಿದಾಸ ಮಾರ್ಪಾಟು ಮಾಡಿ ಬರೆದಿರುವುದು ನಿಜ. ಆದರೆ ವ್ಯಾಸ ಮಹರ್ಷಿಗಳು ವಿರಚನೆ ಮಾಡಿರತಕ್ಕಂತಹ ಅಭಿಜ್ಞಾನ ಶಾಕುಂತಲದಲ್ಲಿ ಹಾಗಿಲ್ಲ. ಹಾಗಿಲ್ಲದ್ದರಿಂದಲೇ ದುಷ್ಯಂತ ತುಂಬಾ ಅನ್ಯಾಯವಾಗಿ ವರ್ತಿಸ್ತಾನೆ. ಹಾಗೆ ಅವನು ಅನ್ಯಾಯವಾಗಿ ವರ್ತಿಸಿದ್ದನ್ನು ಕಂಡೇ ಕಾಳಿದಾಸ ಇಂತಹ ದುರ್ವಾಸ ಪಾತ್ರ ಪ್ರವೇಶವನ್ನು ಮಾಡಿಸಿ ಈ ಕಥೆಯನ್ನು ಪರಿವರ್ತನೆ ಮಾಡಿಬಿಡ್ತಾನೆ. ಆದರೆ ಸತ್ಯಾಪೇಕ್ಷೆಗಳಾದ ನಾವು ವ್ಯಾಸ ಮಹಾಭಾರತದಲ್ಲಿ ಏನಿದೆಯೋ ಅದನ್ನೇ ನೋಡಬೇಕಲ್ವಾ. ದುಷ್ಯಂತ ಶಕುಂತಲೆಯ ಸಮಾಗಮದ ನಂತರ ಶಕುಂತಲೆಗೆ ಭಾಷೆ ಕೊಟ್ಟು ಬಂದು ಬಿಟ್ಟ. ನಿನ್ನನ್ನು ಸುಮ್ಮನೆ ಕರ್ಕೊಂಡು ಹೋಗಕ್ಕಾಗತ್ತೆಯೇ? ಸಕಲ ಸಿದ್ಧತೆಗಳೊಡನೆ, ಸಕಲ ವೈಭವದೊಡನೆ, ಸಕಲ ಸ್ವಾಗತದೊಡನೆ ಮಂತ್ರಿ ಪುರೋಹಿತರ ಸಮಕ್ಷಮದಲ್ಲಿ ನಿನಗೆ ಪಟ್ಟದ ಆನೆಯನ್ನು ಕಳಿಸ್ತೀನಿ. ನೀನು ಪಟ್ಟದ ಆನೆಯನ್ನು ಏರಿ ಬಾ ನನ್ನ ರಾಜ್ಯಕ್ಕೆ, ಮೆರವಣಿಗೆಯಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಜನರ ಸಮಕ್ಷಮದಲ್ಲಿ ಅಂತ ಹೇಳಿ ಒಪ್ಪಿಸಿ ಬಂದು ಬಿಟ್ಟಿದ್ದ. ಶಕುಂತಲೆ ಪ್ರಯತ್ನಿಸಿದಳು ತನ್ನ ತಂದೆ ಬಂದ ಮೇಲೆ ದುಷ್ಯಂತನ ಜೊತೆಗೆ ವಿವಾಹವಾಗೋಣ ಅಂತ. ಆದರೆ ದುಷ್ಯಂತ ಕಾಮುಕನಾಗಿದ್ದ, ಆತುರದಲ್ಲಿದ್ದ. ಅವಳನ್ನು ಏನಾದರೂ ಮಾಡಿ, ಹೇಗಾದರೂ ಮಾಡಿ ಅನುಭವಿಸಿ ಕೈ ಬಿಟ್ಟು ಬಿಡಬೇಕು ಅಂತ. ಕೈ ಬಿಟ್ಟು ಬಿಡಬೇಕು ಅಂತ ಯಾಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ? ಆತನ ಆನಂತರದ ಎಲ್ಲ ವರ್ತನೆಗಳು ಹಾಗೆ ಕಾಣುತ್ತೆ. ದುಷ್ಯಂತನಿಗೆ ನಿಜವಾಗಿಯೂ ಸದ್ಧಾರ್ಮಿಕ ವಿವಾಹವನ್ನು ಮಾಡಿಕೊಳ್ಳುವ ಇಚ್ಛೆಯೋ ಅಪೇಕ್ಷೆಯೋ ಇರಾದೆಯೋ ಇದ್ದಿದ್ದರೆ ಆಶ್ರಮದ ಬಾಗಿಲಿನ ಹೊರಗೇನೆ ಪುರೋಹಿತ, ಮಂತ್ರಿ ಎಲ್ಲ ಇದ್ದಿರಲ್ಲಪ್ಪ. ಅವರನ್ನ ಕರೆಸಿ ಅವರ ಸಮ್ಮುಖದಲ್ಲೇ ಒಂದು ವಿವಾಹ ಕಾರ್ಯ ಮುಕ್ತಾಯ ಮಾಡಬಹುದಾಗಿತ್ತು. ಸಾಕ್ಷಿಗಳು ಇರ್ತಾ ಇದ್ರು, ಬೇಕಾದ್ರೆ ಸೈನಿಕರನ್ನು ಕರ್ಕೋಬಹುದಾಗಿತ್ತು. ಮಂತ್ರಿ ಪುರೋಹಿತ ಎಲ್ಲ ಇದ್ದರೂ ಅವರು ಯಾರಿಗೂ ಗೊತ್ತಾಗದೆ, ಕಾಣಿಸದೆ ಇವನು ಶಕುಂತಲೆಯನ್ನು ಒಪ್ಪಿಸಿ ಬಲಾತ್ಕಾರ ಮಾಡಿ ಒಂದು ಅರ್ಥದಲ್ಲಿ ಆಕೆ ಹೇಳ್ತಾ ಇದ್ದಾರೆ, ನಮ್ಮಪ್ಪ ಬರ್ಲಿ ತಾಳ್ರಿ. ನಿಮ್ಮಪ್ಪನ ಯಾಕೆ ಕೇಳ್ಬೇಕು? ನೀನು ಸ್ವತಂತ್ರಳು, ನಿನ್ನ ನೀನು ಕೊಟ್ಕೋಬಹುದು.
ಪೂಸಲಾವಣೆ ಮಾಡಿ ಅವಳು ಆಸಕ್ತಿ ಇತ್ತು, ಅವಳನ್ನೇ ನಾನು ಪರಿಶುದ್ಧಳು ಅಂತ ಹೇಳೋಕೆ ಹೋಗ್ತಾ ಇಲ್ಲ. ಅವಳು ಎಲ್ಲೋ ದುಷ್ಯಂತನಿಂದ ಆಕರ್ಷಿತಳಾಗಿದ್ದಾಳೆ, ಆದರೆ ಪ್ರಯತ್ನ ಪಟ್ಟಿದ್ದಾಳೆ ಅಪ್ಪನ ಅನುಮತಿಯನ್ನು ತಗೊಂಡು ಮುಂದುವರಿಯೋಣ ಅಂತ. ದುಷ್ಯಂತ ಆಸ್ಪದವೇ ಕೊಡಲಿಲ್ಲ. ಆಯಿತು, ಅವನಿಗೆ ಇಷ್ಟ ಇತ್ತು, ಆತುರ ಇತ್ತು, ಅನುಭವಿಸ್ದ. ಆ ಜವಾಬ್ದಾರಿ ತಗೋಬೇಕು ತಾನೆ ಅವನು, ಒಂದ್ಸಲ ಅನುಭವಿಸಿದ ಮೇಲೆ. ಅದರಲ್ಲಿಯೂ ಆಕೆಗೆ ಭಾಷೆ ಕೊಟ್ಟು ಬಂದ ಮೇಲೆ ಈಗ ಆಕೆ ಮಗನ ಸಹಿತ ಆಸ್ಥಾನಕ್ಕೆ ಒಂದು ದುಷ್ಯಂತನ ಮುಂದೆ ನಿಂತು ಕೇಳ್ತಾ ಇದ್ದಾಳೆ, ನೆನಪಿಲ್ವಾ ನಿನಗೆ, ನನ್ನ ಉದರದಲ್ಲಿ ಜನಿಸಿದ ಇವನು ಸರ್ವದಮನ ನಿನ್ನ ಮಗ, ನೀನು ಭಾಷೆ ಕೊಟ್ಟು ಬಂದಿದ್ದೆ, ಇಷ್ಟು ವರ್ಷಗಳಾಗೋಯ್ತು, ಕರೆಸ್ಕೊಳ್ಳೇ ಇಲ್ಲ, ತಪ್ಪು ಅಂತ ಅನ್ಸಲ್ವಾ ನಿನಗೆ? ಇದು ಕೇಳ್ತಾ ಇದ್ದ ದುಷ್ಯಂತನ ನಿರ್ಲಜ್ಜನಾಗಿ ಬಿಟ್ಟಿದ್ದ. ನಿಸ್ಸಂಕೋಚದಿಂದ, ಯಾವ ಪಾಪ ಭೀತಿಯೂ ಇಲ್ಲದೆ, ನೀನು ಯಾರೋ ನನಗೆ ಗೊತ್ತೇ ಇಲ್ಲ, ಸುಳ್ಳು ಹೇಳ್ತಾ ಇದ್ದೀಯ ನೀನು, ನಾನು ನಿನ್ನನ್ನು ಕಂಡೇ ಇಲ್ಲ, ನೋಡದೇ ಇದ್ಮೇಲೆ ನಿನ್ನ ಅನುಭವಿಸೋದೇನು ಬಂತು ಅಂದ್ಬಿಡೋದೇ. ಈಗ ಶಕುಂತಲೆಯ ಗತಿ ಏನು ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡಿದ್ದೆವು. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ. ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವ. ದುಷ್ಯಂತನ ಆಘಾತಕಾರಿಯಾಗಿರತಕ್ಕಂತಹ ಸಿಡಿಲಿನಂತಹ ಮಾತುಗಳನ್ನು ಕೇಳಿದೆ ಶಕುಂತಲೆ ಅಪ್ರತಿಭಳಾದರೂ ಹೇಳಿ, ನೋಡು, ಯಾರೋ ಸಾಕ್ಷಿ ಇಲ್ಲ ಅನ್ನುವ ಧೈರ್ಯದಿಂದ ನೀನು ಈ ರೀತಿ ಮಾತನಾಡ್ತಾ ಇದ್ದೀಯಾ, ಹಾಗೆ ಮಾಡಬೇಡ. ನಿನ್ನ ಪುತ್ರ ಇವನು, ಪುತ್ ಅನ್ನುವ ನರಕವನ್ನು ತಪ್ಪಿಸಲಿಕ್ಕಾಗಿ ನಿನ್ನ ವೀರ್ಯದಿಂದ ಉತ್ಪನ್ನನಾಗಿರತಕ್ಕಂತಹ ಪುತ್ರ ಇವನು. ಮುಂದೆ ನೀನು ನಿನ್ನ ಮಗ ಅಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇದಕ್ಕಿನ್ನ ಕಠೋರವಾದ ಮಾತು ಉಂಟೆ? ಅವತ್ತು ಒಪ್ಪಿಸಿದಾಗ ನನ್ನನ್ನ ವಿಶ್ವಮಿತ್ರ ನಮ್ಮವರು ಕ್ಷತ್ರಿಯರು, ನೀನು ಕ್ಷತ್ರಾಣಿ, ನೀನೇನೋ ಬಣ್ಣದ ಮಾತಾಡಿಬಿಟ್ಟೆ. ನಾನೇನು ಸಾಮಾನ್ಯಳಲ್ಲ. ಇಂದ್ರನ ಆಸ್ಥಾನದಲ್ಲಿ ಉರ್ವಶಿ, ಘೃತಾಚಿ, ವಿಶ್ವಾಚಿ ಇತ್ಯಾದಿ 6 ಮಂದಿ ಸುಪ್ರಸಿದ್ಧರಾಗಿರತಕ್ಕಂತಹ ಅಪ್ಸರಸಿಯರು. ಅವರ ಪೈಕಿ ಮೇನಕೆ ಪ್ರಮುಖಳು. ಯಾಕೆ ಪ್ರಮುಖಳು ಅಂದರೆ ಬ್ರಹ್ಮಮಾನಸ ಪುತ್ರಿಯಾಗಿ. ಅಂತಹ ತಾಯಿ ನಮ್ಮ ತಂದೆ ಬ್ರಹ್ಮರ್ಷಿ ಪಥದಲ್ಲಿ ಇರತಕ್ಕಂತಹ ವಿಶ್ವಾಮಿತ್ರರು, ಅವರ ಮಗಳು ನಾನು. ನನ್ನನ್ನು ನೀನು ಇಷ್ಟು ತಿರಸ್ಕಾರ ಮಾಡ್ತಾ ಇದ್ದೀಯಲ್ಲ. ಮೇನಕೆ ಮಗಳ ನೀನು. ಮೇನಕೆ ಎಂದರೆ ಯಾರು? ದೇವವೇಶ್ಯೆ, ಅಂದರೆ ಸೂಳೆಯ ಮಗಳು ನೀನು. ಆ ವಿಶ್ವಾಮಿತ್ರ ಯಾರು? ತಪಸ್ಸನ್ನು ಮಾಡ್ತಾ ಇದ್ದು ಮೇಲಿಗೆ ಬರ್ತಾ ಇದ್ದ ಹಾಗೆ ಕಾಮಾಭಿಭೂತನಾಗಿ ಜಾರಿ ಹೋದವನು. ಇಂತಹವನ ಮಗಳು ನೀನು, ಪುಂಶ್ಚಲಿ. ನಿನಗೆ ಯಾರು ಬೆಲೆ ಕೊಡ್ತಾರೆ? ಬರೀ ಸುಳ್ಳು ಹೇಳ್ತಾ ಇದ್ದೀಯ. ಇಲ್ಲಿಂದ ಹೋಗು ಅಂದ್ಬಿಟ್ನಲ್ಲ. ಶಕುಂತಲೆ ಹೇಳಿದಳು, ನನ್ನನ್ನು ಸುಳ್ಳು ಮಗಳು ಅಂತ ಕರೀತೀಯ ನೀನು. ನಮ್ಮಿಬ್ಬರಿಗೂ ಹೋಲಿಸಿದರೆ ನೀನೊಬ್ಬ ಮನುಷ್ಯ, ನಾನು ದೇವತಾ ಪುತ್ರಿ. ನೀನು ನೆಲದ ಮೇಲೆ ಓಡಾಡ್ತೀಯ, ನಾನು ಅಂತರಿಕ್ಷದಲ್ಲೂ ಓಡಾಡಬಲ್ಲೆ. ನಾನು ಮನಸ್ಸು ಮಾಡಿದ್ರೆ ಯಾವ ಲೋಕಕ್ಕೆ ಬೇಕಾಗಿದ್ರೂ ಹೋಗಿ ಬರಬಲ್ಲೆ. ಇಷ್ಟರಲ್ಲೇ ಗೊತ್ತಾಗುತ್ತೆ ನನಗೂ ನಿನಗೂ ಇರತಕ್ಕಂಥ ಅಂತರ. ನಿನ್ನಲ್ಲಿ ಇರತಕ್ಕಂತಹ ದೋಷಗಳನ್ನೆಲ್ಲ ಮುಚ್ಚಿಟ್ಟುಕೊಂಡು ಸುಳ್ಳನ್ನು ಹೇಳ್ತಾ ಇರತಕ್ಕಂಥವನು ನೀನು ಹಂದಿ ಇದ್ದಂತೆ ಅಂದ್ಬಿಟ್ಟು. ಕಠೋರವೇ.
ಆದರೆ ಶಕುಂತಲೆ ಕ್ಷಮ್ಯಳು, ಕೆಟ್ಟ ಮಾತಾಡಿದ್ದಾಳೆ, ಆದರೂ ಕ್ಷಮ್ಯಳು. ಸಭಾ ಮಧ್ಯದಲ್ಲಿ ಗಂಡ ತನ್ನನ್ನು ತಿರಸ್ಕಾರ ಮಾಡ್ತಾ ಇದ್ರೆ ಇನ್ಯಾವ ಹೆಣ್ಣು ತಾನೆ ತುಂಬ ಸಮಾಧಾನವಾಗಿ ಮಾತಾಡೋಕ್ಕಾಗುತ್ತೆ ಸ್ವಾಮಿ? ಆಯ್ತು, ನಾನು ಹೋಗ್ತೀನಿ, ಹೋಗಿ ನಾನು ನಮ್ಮ ತಂದೆಯ ಆಶ್ರಮದಲ್ಲಿ ಇರ್ತೀನಿ. ಆದರೆ ಜ್ಞಾಪಕ ಇಟ್ಟುಕೋ, ಇಡೀ ಭೂಮಂಡಲವನ್ನು ನನ್ನ ಮಗನಾಗಿರತಕ್ಕಂತಹ ದೌಷ್ಯಂತಿ, ನಿನ್ನ ಹೆಸರೇ ಇಟ್ಟಿದ್ದೀನಿ ಅವನಿಗೆ. ಸರ್ವದವನ ಅವನೇ ಆಳ್ತಾನೆ, ಅನೇಕಾನೇಕ ಅಶ್ವಮೇಧ ಯಾಗಗಳನ್ನು ಅವನು ಮಾಡ್ತಾನೆ ಅಂತ ಹೇಳಿ ತಿರುಗಿ ಇಡೀ ಸಭಾಸದರು ಬೆಚ್ಚಿ ಬೀಳುವಂತೆ, ದುಷ್ಯಂತ ನಿಬ್ಬೆರಗಾಗುವಂತೆ, ಶಕುಂತಲೆ ಅಪ್ರತಿಭಳಾಗುವಂತೆ ಬೃಹತ್ತಾದ ಒಂದು ಸದ್ದು ಕೇಳಿಸಿ, ನಿಲ್ಲಮ್ಮ, ದುಷ್ಯಂತ ಏನ್ ಮಾಡ್ತಾ ಇದ್ದೀಯ ನೀನು? ಅವನು ನಿನ್ನ ಮಗ, ಜ್ಞಾಪಕ ಇಲ್ವಾ? ನೀನು ಕಣ್ಣು ಆಶ್ರಮದಲ್ಲಿ ಹೋಗಿ ಆಕೆಯನ್ನು ಅನುಭವಿಸಿದ್ದು. ನನ್ನ ಮಾತನ್ನು ಕೇಳಿ ನೀನು ಅವನನ್ನು ಪುತ್ರ ಅಂತ ಘೋಷಣೆ ಮಾಡು. ಅವನು ನಿನ್ನ ಪುತ್ರನೇ. ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲಿಂದ ಈ ಮಾತು ಬಂತು ಅಂತ. ಅಶರೀರವಾಣಿ, ಆಕಾಶವಾಣಿ, ದೈವವಾಣಿ. ನಮ್ಮ ಮಾತನ್ನು ಕೇಳಿ ನೀನು ಈ ಸರ್ವದಮನನನ್ನು ಭರಿಸುವೆಯಾದ ಕಾರಣದಿಂದ, ಸರ್ವದಮನನನ್ನು ಧರಿಸುವೆಯಾದ ಕಾರಣದಿಂದ, ಸರ್ವದಮನನನ್ನು ಪಾಲಿಸುವೆಯಾದ ಕಾರಣದಿಂದ ಅವನಿಗೆ ಇನ್ನು ಮುಂದೆ ಭರತ ಭರತ ಅನ್ನತಕ್ಕಂತಹ ಹೆಸರು ದಾಖಲಾಗುತ್ತೆ. ಇನ್ನು ಮುಂದೆ ಅವನು ಭರತ ಅನ್ನುವ ಹೆಸರಿನಿಂದ ಪ್ರಸಿದ್ಧನಾಗುತ್ತಾನೆ. ಅಷ್ಟೇ ಅಲ್ಲ, ಈ ಭೂಮಿಗೆ ಇಲ್ಲಿ ತನಕ ಆರ್ಯಾವರ್ತ ಅನ್ನತಕ್ಕಂತಹ ಹೆಸರು ಉಂಟು. ಈ ಭೂಭಾಗಕ್ಕೆ ಇನ್ನು ಮುಂದೆ ಭಾರತೀ, ಭಾರತ ಮಾತೆ, ಭಾರತ ದೇಶ ಅನ್ನತಕ್ಕಂತಹ ಹೆಸರು ಬರುತ್ತೆ. ಅಷ್ಟಲ್ಲದೆ ಇನ್ನು ಮುಂದೆ ಈ ವಂಶ ಭರತ ವಂಶ ಅಂತ ಮುಂದುವರಿ. ಆದ್ದರಿಂದ ಇವನನ್ನು ಭರಿಸುವುದರಿಂದಾಗಿ ಇವನು ಭರತ ಅಂತ ಆಕಾಶವಾಣಿಯಾಗಿತ್ತು. ಶಕುಂತಲೆಗೆ ಪರಮಾನಂದವಾಯಿತು. ದುಷ್ಯಂತನಿಗೆ ಆನಂದ ಬಾಷ್ಪ ಸುರಿಯಿತಂತೆ. ಜನರೆಲ್ಲರಿಗೂ ಸಂತೋಷವಾಯಿತು. ದುಷ್ಯಂತ ಸಿಂಹಾಸನವನ್ನು ಇಳಿದು ಬಂದು ಸರ್ವದಮನನನ್ನು ಎತ್ತಿಕೊಂಡು, ಅಂದರೆ ಭರತನನ್ನು ಆಲಿಂಗಿಸಿ ಅಂತಃಪುರದೊಳಗೆ ಕರ್ಕೊಂಡು ಹೋಗಿ ಅವನಿಗೆ ಏನು ಜಾತಕರ್ಮಗಳು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಸ್ದ ಇತ್ಯಾದಿ ವರ್ಣನೆ ಇದೆ. ಆದರೆ ಚೋದ್ಯ ಏನು ಅಂದ್ರೆ, ಶಕುಂತಲೆ ಹತ್ತಿರ ಆತ ಮಾತಾಡ್ತಾ ಸಮಾಧಾನ ಮಾಡ್ತಾನೆ. ಸಮಾಧಾನವನ್ನು ಏನು ಮಾಡ್ದ ಅಂತ ನಾನು ಓದಿದಾಗ ಮೊದಲನೇ ಬಾರಿ ನಾನು ಅಂದ್ಕೊಂಡಿದ್ದೇನೆ, ನಿನ್ನನ್ನು ಅಷ್ಟು ನಾನು ನೋಯಿಸ್ಕೊಡ್ದಾಗಿತ್ತು, ನೀನು ವೇಶ್ಯಾಪುತ್ರಿ ಅಂತೆಲ್ಲ ಹೇಳಬಾರದಾಗಿತ್ತು, ನಿಂದಿಸಬಾರದಾಗಿತ್ತು, ಎಲ್ಲರ ಮುಂದೆ ಮರ್ಯಾದೆ ತೆಗೆದಿದ್ದು ಸರಿ ಹೋಗಲಿಲ್ಲ, ತಪ್ಪಾಯಿತು, ದಯವಿಟ್ಟು ಕ್ಷಮಿಸುವಂತ ದುಷ್ಯಂತ ಕೇಳ್ತಾನೆ ಅಂತ ನನ್ನ ಕಲ್ಪನೆ ಇತ್ತು. ಆದರೆ ದುಷ್ಯಂತ ಹೇಳಿದ್ದೇನು, ನೀನು ಬಹಳ ಹೊರಟೊಟ ಮಾತಾಡದೆ, ಆದರೆ ಪಾಪ ನೀನು ನೊಂದುಕೊಂಡು ಮಾತಾಡಿದೀಯಾ ಅಂತ ನಿನ್ನ ಮಾತುಗಳನ್ನು ನಾನು ಕ್ಷಮಿಸಿದ್ದೇನೆ ಅಂತ ಹೇಳಿ. ಇದು ಗಂಡಿನ ದೌಷ್ಟ್ಯ, ಮಹಾದ ಬಾಳಿಕೆಯ ಪ್ರವೃತ್ತಿ. ಹೇಗೂ ಇರಲಿ, ನಾವೀಗ
ದುಷ್ಯಂತನಿಂದ ಮುಂದಕ್ಕೆ ಸಾಗೋಣ, ಭರತನನ್ನು ಕುರಿತು ಚಿಂತನೆ ಮಾಡೋಣ. ಭರತನಿಂದಾಗಿ ನಮ್ಮ ದೇಶಕ್ಕೆ ಭಾರತ ದೇಶ ಅನ್ನುವ ಹೆಸರು ಬಂತಲ್ಲ, ಅದರಿಂದ ತಾನೇ ನಾವು ಪ್ರಖ್ಯಾತರಾಗಿರತಕ್ಕದ್ದು ಭಾರತೀಯರು ಅಂತ. ಹೌದು, ಪ್ರತಿಯೊಬ್ಬ ಪ್ರಜೆಗೂ, ಅಂದರೆ ಪ್ರತಿಯೊಂದು ರಾಷ್ಟ್ರದ ಪ್ರಜೆಗೂ ತನ್ನ ರಾಷ್ಟ್ರದ ಬಗ್ಗೆ ಮಹಾ ಹೆಮ್ಮೆ ಇದ್ದೇ ಇರುತ್ತೆ, ಅವ್ರಿಗೇನು ಸಂದೇಹವೇ ಇಲ್ಲ. ನಾವು ಭಾರತೀಯರು ಅಂತ ಹೆಮ್ಮೆ ಪಡಲಿಕ್ಕೆ ಸಾಕಷ್ಟು ಕಾರಣಗಳಿವೆ. ಸುಮ್ಮನೆ ಪ್ರಾಸಂಗಿಕವಾಗಿ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾನು ನಮ್ಮ ಭಾರತದ ಹೆಮ್ಮೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುವ ಅಂತ ಅನ್ನಿಸ್ತಾ ಇದೆ. ವಿಶೇಷವಾಗಿ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ, ಹಾಗೆ ಹೇಳಬೇಕಾಗಿದ್ರೆ ಅದೇ ಒಂದು 2-3 ಗಂಟೆಗಳ ಉಪನ್ಯಾಸ ಆಗುತ್ತೆ. ಕೇವಲ ಒಂದು 3 ಶೀರ್ಷಿಕೆಗಳಲ್ಲಿ ಪ್ರಾಚೀನ ಭಾರತ, ಐತಿಹಾಸಿಕ ಭಾರತ, ಸ್ವತಂತ್ರ ಭಾರತ, ಈ 3 ಶೀರ್ಷಿಕೆಗಳಲ್ಲಿ ನಮ್ಮ ಭಾರತ ಭೂಮಿಯ, ಭಾರತ ದೇಶದ, ಭಾರತ ರಾಷ್ಟ್ರದ ವೈಭವವನ್ನು ಕುರಿತು ಒಂದು ಕಿರಣವನ್ನ, ಒಂದು ಪಕ್ಷಿ ನೋಟವನ್ನ, ಒಂದು ಸ್ಥೂಲ ದರ್ಶನವನ್ನ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಭವ್ಯ ಭಾರತ ಮಾತೆ ವಂದನೆ, ನಿನ್ನ ನುತಿಸುತ ಸುಖಿಸುವೆ, ಗಗನ ಮುಟ್ಟಿದೆ ನಿನ್ನ ಕೀರ್ತಿಯು, ನಿನ್ನ ಪಾದಕ್ಕೆ ವಂದನೆ. ಅದರಲ್ಲಿಯೂ ಇತ್ತೀಚಿನ ವರ್ಷಗಳಲ್ಲಿ ನಿಜವಾದ ಮಾತು ಇದು. ಗಗನ ಮುಟ್ಟಿದೆ ನಿನ್ನ ಕೀರ್ತಿಯು. ಈ ದಿವಸ ಭಾರತ ದೇಶವನ್ನ ಕಂಡು ಇಡೀ ಪ್ರಪಂಚವೇ ವಿಸ್ಮಿತವಾಗಿಬಿಟ್ಟಿದೆ. ಅದಕ್ಕೆ ಕಾರಣ ನಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ನೋಡುವ ಮುನ್ನ ಏಕಾಗಿ ಭಾರತ ಪ್ರಧಾನವಾಗಿದೆ, ಏಕಾಗಿ ಭಾರತ ಮಹಾ ವಿಶೇಷವಾಗಿದೆ ಅನ್ನುವುದನ್ನು ಕುರಿತು ಈ ಪ್ರಾಚೀನ ಭಾರತ ಅನ್ನುವ ಶೀರ್ಷಿಕೆಯಲ್ಲಿ ಒಂದು 2-3 ಅಂಶಗಳನ್ನು ನೋಡಿಬಿಡೋಣ. ಪ್ರಪಂಚದ ದೇಶಗಳ ಗಾತ್ರವನ್ನು ನೋಡಿದರೆ, ಪ್ರಪಂಚದ ದೇಶಗಳ ವಿಸ್ತೀರ್ಣವನ್ನು ನೋಡಿದರೆ, ಪ್ರಪಂಚದ ದೇಶಗಳ ಸಿರಿವಂತಿಕೆಯನ್ನು ನೋಡಿದರೆ, ನೀನೇ 7ನೇ ದೊಡ್ಡ ರಾಷ್ಟ್ರವು, ಜನರ ಗಣನೆಯಲೆರಡು ನೀ. ಭಾರತ ಅನ್ನತಕ್ಕಂಥದ್ದು ಪ್ರಪಂಚದ ರಾಷ್ಟ್ರಗಳ ಪೈಕಿ 7ನೆಯ ಅತಿದೊಡ್ಡ ರಾಷ್ಟ್ರ. ಅಷ್ಟೇ ಅಲ್ಲದೆ ಜನರ ಗಣನೆಯಲೆರಡು ನೀ. 125 ಕೋಟಿ ಪ್ರಜಾಸಂಖ್ಯೆಯನ್ನು ಮಿಕ್ಕಿರತಕ್ಕದ್ದು ಭಾರತ ದೇಶದ ಹೆಗ್ಗಳಿಕೆ. ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಪ್ರಜೆಗಳಿಂದ ದೇಶ ಬೆಳೆಯಬೇಕಾಗಿದ್ದರೆ ಆ ಪ್ರಜಾಸಂಖ್ಯೆ ಬಹಳ ಪ್ರಧಾನವಾದದ್ದು. ಹೀಗಾಗಿ ನೀನೇ 7ನೇ ದೊಡ್ಡ ರಾಷ್ಟ್ರವು, ಜನರ ಗಣನೆಯಲೆರಡು ನೀ. ನಾವಿಕರು ನಿನ್ನ ರಸಿ ಬಂದರು, ಕಂಡು ಇಂಡಿಯಾ ಎಂದರು. ಜಲಮಾರ್ಗವನ್ನು ಹುಡುಕಲು ಅನೇಕರು ಪ್ರಯತ್ನ ಪಟ್ಟರು. ಕೊನೆಗೆ ಒಬ್ಬ ನಾವಿಕ, ಪೋರ್ಚುಗಲ್ನಿಂದ ಬಂದ, ಅವನ ಹೆಸರು ವಾಸ್ಕೋ ಡ ಗಾಮ ಅಂತ. 1498ನೇ ಇಸವಿ ಮೇ 17ನೆಯ ತಾರೀಖು ಕೇರಳದ ಕಲ್ಲಿಕೋಟೆಗೆ ಒಂದು ಇಳಿತು.
ಅವನು ನಮ್ಮ ದೇಶವನ್ನು ಕಂಡು ಇಂಡಿಯಾ ಅಂತ ಹೆಸರಿಟ್ಟ. ಇವನು ಯಾವನ್ರಿ ಹೆಸರಿಡ್ಲಿಕ್ಕೆ ನಮ್ಮ ದೇಶಕ್ಕೆ? ಹಬ್ಬಬ್ಬಾ ಅಂತಂತ ಹೇಳಿದ್ರೆ 1948ನೇ ಇಸವಿ ಅಂದ್ರೆ ಎಷ್ಟು ವರ್ಷಗಳಾಯ್ತು? ಒಂದು 500 ವರ್ಷ ಆಗುತ್ತೆ. ಹಾಗೂ ಈಗ 500 ವರ್ಷದ ಹಿಂದೆ ಹೆಸರಿಟ್ಟನಂತೆ ಇಂಡಿಯಾ ಅಂತ. ನಾವು ಇಂಡಿಯನ್ನರು ಅಂತ ಹೇಳಿಕೊಳ್ತೀವಿ. 500 ವರ್ಷ ಅಲ್ಲ ಸ್ವಾಮಿ, ಅದಕ್ಕೆ ಇನ್ನು 500 ವರ್ಷಗಳ ಹಿಂದೆಯೇ ನಮ್ಮ ಪಂಪ ಕಾವ್ಯವನ್ನು ಬರೆದಿದ್ದ, 1000 ವರ್ಷಗಳ ಹಿಂದೆ. ಇಷ್ಟಕ್ಕೂ ಈ ವಾಸ್ಕೋ ಡ ಗಾಮ ಯಾವ ಯೋಗ್ಯತೆ ಇದೆ ನಮಗೆ ಹೆಸರಿಡಲಿಕ್ಕೆ? ಅವನೊಬ್ಬ ಕಡಲ ಕಳ್ಳ ಅವನು. ಅದೆಷ್ಟು ಅರಬ್ಬರ ಹಡಗುಗಳನ್ನು ಮುಳುಗಿಸಿಬಿಟ್ಟನೋ, ಅದೆಷ್ಟು ನಾಗರಿಕರ ದೋಣಿಗಳನ್ನು ದೋಚಿಬಿಟ್ಟನೋ, ಅದೆಷ್ಟು ನೌಕೆಗಳನ್ನು ನೀರು ಪಾಲು ಮಾಡಿಬಿಟ್ಟನೋ ಲೆಕ್ಕವೇ ಇಲ್ಲ. ಮಹಾಕಟುಕ ಅವನು. ತನಗೆ ಆಶ್ರಯವನ್ನು ಕೊಟ್ಟಿದ್ದಂತಹ ಕಲ್ಲಿಕೋಟೆಯ ಅರಸನನ್ನೇ ಸಾಯಿಸಿಬಿಟ್ಟವನು ಅವನು. ಆದರೆ ದುರದೃಷ್ಟ ಏನು ಅಂದ್ರೆ, ಆ ವಾಸ್ಕೋ ಡ ಗಾಮನಿಗೆ ಗೋವಾದಲ್ಲಿ ಒಂದು ಚರ್ಚನ್ನು ಕಟ್ಟಿದ್ದಾರೆ ಅವನ ಹೆಸರಿನಲ್ಲಿ. ಹಾಗಾದರೆ ನಮ್ಮ ದೇಶ ಎಷ್ಟು ಪ್ರಾಚೀನವಾದದ್ದು ಭಾರತ ದೇಶ. ಯಾವುದೇ ಒಂದು ದೇಶದ ಪ್ರಾಚೀನತೆಯನ್ನ ಲೆಕ್ಕ ಹಾಕಬೇಕಾಗಿದ್ದರೆ ಉತ್ಖನನ ಕಾರ್ಯ ನಡೆಯಬೇಕು. ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದವರು ನದಿ ಪ್ರದೇಶದಲ್ಲಿ, ಯಾಕೆಂದ್ರೆ ನದಿ ಪ್ರದೇಶಗಳಲ್ಲಿಯೇ ಹಿಂದಿನ ಕಾಲದಲ್ಲಿ ಜನವಸತಿ ಇರ್ತಾ ಇದ್ದಿದ್ದು, ಆ ನದಿ ಪಕ್ಕದ ಪ್ರದೇಶದಲ್ಲಿ ಭೂಮಿಯನ್ನು ಅಗೆದು ಹಿಂದಿನ ಕಾಲದವರು ಬಳಸ್ತಾ ಇದ್ದಂತಹ ಆಯುಧಗಳು, ಉಡುಗೆಯ ಸಾಮಾನುಗಳು, ಇಂಧನ ಸಾಮಗ್ರಿಗಳು, ಪಾತ್ರೆ ಪಡಗುಗಳು, ಇಂಥದ್ದು ಏನಾದರೂ ಸಿಗುತ್ತಾ ಅಂತ ಹುಡುಕ್ತಾರೆ. ಹಾಗೆ ಹುಡುಕಿದಾಗ ಸಿಕ್ಕಿದ್ದರ ಆಯುಷ್ಯವನ್ನ ಇಂಗಾಲದ ಪರೀಕ್ಷೆ ಅಂತ ಏನೋ ಒಂದು ಮಾಡ್ತಾರೆ. ಅದರ ವಿವರ ಹೆಚ್ಚು ನಂಗೆ ಗೊತ್ತಿಲ್ಲ. ಹಾಗೆ ಮಾಡುವುದರ ಮೂಲಕ ಅದು ಎಷ್ಟು ವರ್ಷಗಳ ಹಿಂದಿನದು, ಹಾಗೆ ಸಿಕ್ಕಿರತಕ್ಕಂಥ ಅವಶೇಷಗಳು ಎಷ್ಟು ವರ್ಷಗಳ ಹಿಂದಿನದು ಅನ್ನುವುದರ ಮೇಲೆ ಅಲ್ಲಿ ಎಷ್ಟು ವರ್ಷಗಳ ಹಿಂದೆ ಒಂದು ಸಂಸ್ಕೃತಿ, ಒಂದು ಜನಾಂಗ ನೆಲೆಸಿತ್ತು ಅನ್ನುವುದನ್ನ ಪತ್ತೆ ಮಾಡ್ತಾರೆ. ಇದು ಎಲ್ಲ ದೇಶಗಳಲ್ಲಿಯೂ ನಡೆಯುತ್ತೆ. ಹಾಗೆ ನಮ್ಮಲ್ಲಿ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ, ರಾಬರ್ಟ್ ಲೆದರ್ ಫುಡ್ ಅಂತಲೋ ಏನೋ ಆತನ ಹೆಸರು, ಫುಡ್ ಅಂತಲೋ ಏನೋ, ಆತ ಭಾರತ ದೇಶದಲ್ಲಿ ಉತ್ಖನನವನ್ನು ಮಾಡ್ತಾ ತಮಿಳುನಾಡಿಗೆ ಹೋಗಿ ಅಲ್ಲಿ ಕೊರ್ತಾಲಂ ಅಂತ ಒಂದು ನದಿ, ಆ ಕೊರ್ತಾಲಂ ನದಿಯ ಪ್ರದೇಶದಲ್ಲಿ ಉತ್ಖನನವನ್ನ ಮಾಡಿದಾಗ ಅಲ್ಲಿ ಅನೇಕ ಆಯುಧಗಳು ಸಿಕ್ಕಿವೆ. ಈ ಆಯುಧಗಳು ಯಾವ ಕಾಲಕ್ಕೆ ಸಂಬಂಧಪಡುತ್ತಪ್ಪ ಅಂತ ಪರೀಕ್ಷೆಯನ್ನು ನಡೆಸಿದ ಅವನು ವೈಜ್ಞಾನಿಕವಾಗಿ. ಹಾಗೆ ಪರೀಕ್ಷೆಯನ್ನು ನಡೆಸಿದಾಗ ಅವನು ಪತ್ತೆ ಮಾಡಿದ್ದು ಮಹಾ ಆಶ್ಚರ್ಯಕರವಾದದ್ದು. ಈ ಎಷ್ಟು ಕಾಲದ ಹಿಂದೆ ಅಂತ ಹೇಳಲಿಕ್ಕೆ ಒಂದು ಸ್ಥೂಲವಾದ ನಕ್ಷೆಯನ್ನು ಇಟ್ಕೊಂಡಿದ್ದಾರೆ. ತಾಮ್ರಯುಗ ಅಂತಾರೆ, ಕಬ್ಬಿಣದ ಯುಗ ಅಂತಾರೆ, ಶಿಲಾಯುಗ ಅಂತಾರೆ, ಹೀಗೆಲ್ಲ ಏನೇನೋ ಇದೆ. ಆ ಶಿಲಾಯುಗ ಅನ್ನೋದು ಅತ್ಯಂತ ಹಳೆಯದು ಅಂತ. ಆ ಶಿಲಾಯುಗದಲ್ಲಿ ಹಲವಿದೆ, ಅಂತ್ಯ ಶಿಲಾಯುಗ, ಮಧ್ಯ ಶಿಲಾಯುಗ, ಹಳೆಯ ಶಿಲಾಯುಗ ಅಂತ. ಅದಕ್ಕೂ ಹಿಂದಿಂದು ಆದಿ ಶಿಲಾಯುಗ ಅಂತ. ಆ ಕೊರ್ತಾಲಂ ನದಿಯ ಪಕ್ಕದಲ್ಲಿ ಸಿಕ್ಕಿದ ಆಯುಧ ಆದಿ ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಈ ಆದಿ ಹಳೆ ಶಿಲಾಯುಗದ ಕಾಲ ಯಾವುದು ಗೊತ್ತಾ ಸ್ವಾಮಿ? 2.5 ಲಕ್ಷದಿಂದ 5 ಲಕ್ಷದ ಹಿಂದಿನ ಕಾಲ. ಅಂದ್ರೆ ನಮ್ಮ ಭಾರತ ಸಂಸ್ಕೃತಿ ತುಂಬಾ ಕಡಿಮೆ ಅಂತಂದ್ರೂ 2.5 ಲಕ್ಷ ವರ್ಷಗಳ ಹಿಂದಿನದು.
ತಮಿಳು ನದಿ ಕೊರ್ತಾಲಯದ ಬಳಿ ಪ್ರಸವಿಸಿದೆ ಶಿಲೆ ಆಯುಧ. ಆದಿ ಹಳೆ ಶಿಲೆ ಯುಗದ ಗುರುತದು, ನಿನ್ನ ಸಂಸ್ಕೃತಿ ಹಳೆಯದು. ಆದ್ಮೇಲೆ ಪ್ರಾಚೀನ ಭಾರತದ ಇನ್ನೊಂದೆರಡು ಅಂಶಗಳನ್ನು ನಾನು ಮುಂದಿನ ಉಪನ್ಯಾಸದಲ್ಲಿ ಹೇಳಿ ಮುಂದುವರಿತೀನಿ ಅಂತ ಹೇಳಿದೆ. ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ. ಮೇದಿನಿಯನೂಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ